ಭಕ್ತಿ ಮತ್ತು ಪ್ರೇಮ ಸುಖ ಅಂತ ಕೇಳಿದ್ರು. ಭಕ್ತಿ ಪ್ರೇಮ ಸುಖ ಅದೇ ನಿರಂತರವಾಗಿ ನನಗೆ ಇದನ್ನು ಕೊಡದೇ ಇದ್ರೆ ಇದನ್ನ ಕೊಡು. ಇನ್ನೊಂದು ಕೇಳಿದ್ರು ಜಾಗೂರಾವದೆ ಹೊಸ ಕೋಟೆ ನಾಮಹೇ ಅಂತ ದೃಢರಾವು. ಇನ್ನೊಂದು ಕೇಳಿದ್ರು ಸದಾಕಾಲ ನಿಮ್ಮನ್ನು ನಾಮಸ್ಮರಣೆ ನಾ ಎಲ್ಲಾರ ಹೆಂಗಾರ ಇರಲಿ ನಿನ್ನ ಲಕ್ಷ್ಯ ನಿನ್ನ ನಾಮಸ್ಮರಣೆ ಮಾಡುವಂಥ ಭಾಗ್ಯ ಇದನ್ನೇ ಕೊಡು. ಮತ್ತು ಹೆಚ್ಚಿಭಾವ ಇದನ್ನೇ ಕೊಡು. ಇದನ್ನ ಭಕ್ತಿ ಪ್ರೇಮ ಸುಖ ಕೊಡು. ಏನು ಕೇಳಿಕೊಟ್ರು? ಕೊನೆಗೆ ಹೇಳಿದರು ಭಕ್ತಿ ವಿನಯಜೀನ ವ್ಯರ್ಥ ಚಾಣ ಅಂತ ಹೇಳಿ. ಇದು ವಿಚಾರ ಮಾಡಿ ನೋಡಿದ್ರೆ ಭಕ್ತಿ ಅಂದ್ರೆ ಏನಪ್ಪ ಮತ್ತು ಪ್ರೇಮ ಅಂದ್ರೆ ಏನು ಅಂತ ಕೇಳಿದ್ರೆ ಭಾಳ ಸುಲಭ ಭಾಷಾದಾಗ ಹೇಳಬೇಕಾದ್ರೆ ಹೆಂಡತಿ ಗಂಡನ ಮ್ಯಾಲ ಭಕ್ತಿ ಇದ್ದಾರಂತಾರೋ ಪ್ರೇಮ ಇದ್ದಾರಂತಾರೋ? ಹೆಂಡತಿ ಗಂಡನ ಮೇಲೆ ಮಾಡೋದಕ್ಕೆ ಏನಂದ್ರು? ಭಕ್ತಿ ಅಂದರು. ಹೆಂಡತಿ ಗಂಡನ ಮೇಲೆ ಮಾಡಿದ್ರೆ ಭಕ್ತಿ ಆಯ್ತು. ಗಂಡ ಹೆಂಡತಿಗೆ ಮಾಡೋದು ಏನಾಗ್ತದೆ? ಅಲ್ಲಿ ಭಕ್ತಿ ಅನ್ಲಿಕ್ಕೆ ಬರ್ತದೆ. ಹಾಂ, ಹಂಗೆ ಭಗವಂತ ನನ್ನ ಮ್ಯಾಲ ಮಾಡಿದ್ರೆ ಪ್ರೇಮ, ನಾನು ಅವನ ಮ್ಯಾಲ ಮಾಡೋದು ಭಕ್ತಿ. ನಾನು ಅವನನ್ನು ಎಷ್ಟು ಭಕ್ತಿ ಮಾಡ್ಬೇಕಲ್ಲ, ಅವ ನನ್ನ ಪ್ರೇಮದೊಳಗೆ ಅವ ಹೇಳ್ಬೇಕು ನಾನು ಹಿಂಗೆ ಪ್ರೇಮ ಮಾಡ್ಬೇಕಲ್ಲ, ಅವ ನನ್ನ ಒಟ್ಟ ಒಂದು ಕ್ಷಣ ಬಿಟ್ಟು ಹೋಗ್ಬಾರ್ದು. ಹಾಗೆ ಈ ಭಕ್ತಿ ಪ್ರೇಮ ಈ ಎರಡು ಪಾಯಿಂಟ್ಗಳು ಹೆಂಗದ ಅಂದ್ರೆ ಅವನ ಪ್ರೀತಿಯಾಗೂ ನಾ ಇರಬೇಕಾಗ್ತದೆ, ಹೌದಲ್ರಿ? ಹಂಗೆ ಈ ಎರಡು ಏನವ ಇದನ್ನು ನಿರಂತರವಾಗಿ ಕೊಡು. ನಾನು ನಿರಂತರವಾಗಿ ನಿನ್ನನ್ನು ಭಕ್ತಿ ಮಾಡಬೇಕು, ನೀ ನನ್ನನ್ನು ಪ್ರೇಮ ಮಾಡು. ಈ ಸುಖ ನಿರಂತರವಾದಂಥ ಕೊಡು ಅಂತ ಕೇಳ್ತಾರೆ. ಸೂಕ್ಷ್ಮದಲ್ಲ? ಹೌದು. ಯಾಕೆ ಹಿಂಗೆ ಪ್ರತಿಯೊಬ್ಬೊಂದರೊಳಗೂ ಒಂದೊಂದು ರಹಸ್ಯ ಇರ್ತದೆ, ಸುಲಭ ಅಲ್ಲ. ಯಾಕೆ ನಾವು ಚಂದಾಗಿ ಅಡುಗೆ ಅದು ಮಾಡಿ ಹಾಕಿದ್ರೆ, ಚಂದಾಗಿ ಕಾಫಿನೋ ಟೀನೋ ಅವಾಗ ಕೊಟ್ರೆ ಏನಾಗುತ್ತಂದ್ರೆ ಗಂಡಿನ ಪ್ರೀತಿ ಗಳಿಸ್ಬೇಕಾದ್ರೆ ಟೈಮ್ ಸೇರೋ ಒಂದು ನಾನು ನೋಡ್ಬೇಕಾಗ್ತದೆ. ಹಂಗೆ ಅಲ್ಲಿ ಭಗವಂತ ಇದ್ದಾನ ಅನ್ನುವಂಥದ್ದು ಏನಾಗಿದೆ ಈಗಿನ ಕಾಲ ಅಂದ್ರೆ ಅದನ್ನು ಬೇಸರ ಮಾಡ್ಕೋಬಾರ್ದು ಮಹಾರಾಜ್. ಪೂಜೆ ಮನೆ ಸನ್ನಿಧಾನಗಳು ಹೇಳಿಕತ್ತಿದ್ರು ಹಿಂದೊಮ್ಮೆ, ಅದು ಭಾರ ಅಲ್ಲ. ಏನು ಮಾಡ್ಬೇಕು ಬಿಡ್ಬೇಕು, ಅದು ನನ್ನ ಕರ್ತವ್ಯನೂ ಭಾವದಾಗ ಮಾಡಬೇಕು. ಯಾವತ್ತು ಪೂಜೆ ಪುನಸ್ಕಾರಗಳು ಧ್ಯಾನ ಗಾಯತ್ರಿ ಜಪ ಮಾಡ್ಬೇಕಲ್ಲಪ್ಪ, ಸಂಧ್ಯಾ ವಂದನೆ ಮಾಡಬೇಕು ಅನ್ನೋ ಒಂಥರ ಬೇಸರ ಮಾಡ್ಕೊಂಡು ಮಾಡಬಾರ್ದು. ಅದನ್ನು ಆನಂದವಾಗಿ ಮಾಡಬೇಕು. ಅದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಮಾಡಬೇಕು. ಮತ್ತು ಅದು ಸಾಕ್ಷಾತ್ ನನ್ನಲ್ಲಿ ಭಗವಂತ ಇದ್ದಾನ ಅಂತ ತಿಳ್ಕೊಂಡು ಮಾಡಬೇಕು. ಒಮ್ಮೆ ಮಹಾಸನ್ನಿಧಾನ ಹೇಳಿಕತ್ತಿದ್ರು, ಸಾಲಿಗ್ರಾಮ ಅವ್ರು ಒರೆಸೋದು ನೋಡಿದರೆ ಅದು ಹಂಗೆ ಒರೆಸೋದು. ಅದು ಯಾಕೆ ಹಂಗೆ ಒರೆಸ್ಬೇಕಂತ ಕೇಳಿದ್ರೆ ಕೂಸಿನ ನೆತ್ತಿದ್ದಂಗೆ ಅಂತ, ಇನ್ನು ಹುಟ್ಟಿದ ಕೂಸಿರ್ತಲ್ಲ ಅದನ್ನು ಅಷ್ಟು ಸೂಕ್ಷ್ಮವಾಗಿ ನೋಡ್ಬೇಕಂತ. ಯಾಕಂದ್ರೆ ಅದು ನನ್ನ ಭಗವಂತ, ಅದು ಒಂದು ಸೂಕ್ಷ್ಮ ಹಿಂಗೆ ಒರೆಸಿ ಅದನ್ನು ಒರೆಸಿ ನೋಡಿದ್ರೆ ಸೂಕ್ಷ್ಮ ಒರೆಸ್ಕೊಂಡು ಅದನ್ನ ಹೆಂಗೆ ಇಡ್ತಾರೆ. ಹಾಗೆ ಅವನು ಭಗವಂತ ಇದ್ದಾನೆ. ಅದು ಯಾಕಂದ್ರೆ ಕಲ್ಲು ಅಲ್ಲ, ಕಲ್ಲಲ್ಲ. ನಮ್ಮ ತಲೆಯೊಳಗೆ ಸಂಬಳ ಮಾಚಿ ಹಂಗಲ್ಲ. ಅದನ್ನು ಅಲ್ಲಿ ನಾವು ಇದ್ದಾನ ಅದಕ್ಕೆ ಭಾವ ತೋಚಿದ್ದೇವೆ. ಭಾವನ ಮುಖ್ಯ ಪರಿಶುದ್ಧವಾದ ಭಾವ. ನಾನು ಭಗವಂತ ಇದ್ದಾನ, ಅವನ ಪೂಜೆ ಮಾಡ್ಲಿಕ್ಕತ್ತೀನಿ, ಅವ್ನಿಗೆ ತಿನ್ನಿಸ್ಲಿಕ್ಕತ್ತೀನಿ, ಅವ್ನಿಗೆ ಚಹಾ ಕುಡಿಲಿಕ್ಕತ್ತೀನಿ. ಎಷ್ಟೋ ಪರಂಪರೆಗಳಿಗೆ ನೋಡಿದ್ರೆ ಅವ್ರ ಮನೆಯೊಳಗೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಹಾಲಿಟ್ಟಿರ್ತಾರೆ ಭಗವಂತನ ಮುಂದೆ. ಅವ್ನ ಗಗನಿಗೆ ಸಣ್ಣಂದಿದ್ರಿ ಅವ್ನ ಗಗನ, ಆ ಭಾವ ಎಷ್ಟು ಅದ್ಭುತ ಇತ್ತು ಅಂದ್ರೆ ಎಲ್ಲ ನಿಮ್ಮ ಮಕ್ಕಳೇ, ನಿಮ್ಮದೇ ಎಲ್ಲ ಖರೆ. ಹೋದಾಗ ಇಷ್ಟ ಇನ್ನು ಪುಟ್ಟು ಹುಡುಗಿತ್ತು. ಗುರುಗಳು ನಮ್ಮ ಮನೆಯೊಳಗೆ 5 ಮಂದಿ ಇದ್ದಾರೆ ಗುರುಗಳಿಗೆ. ಈ 5 ಮಂದಿಯಲ್ಲಿ ನಾವು 4 ಮಂದಿ ಎಲ್ಲ ಅಂತ ನಾನು ಅಲ್ಲಿಗತ್ತೇನೆ. ಅಪ್ಪ ಗುರುಗಳು ಅಲ್ಲೇ ಗುರುಗಳು ಬಿಡ್ತಾರೆ. ಅದು ಎಂಥ ಭಾವ ಅಲ್ಲ. ಈಗ ಹೋಗ್ಲಿ ನಿಮ್ಮ ಅಮ್ಮ ನೌಕರಿಗೆ ಹೋಗ್ಲಿ, ಈಗ ಎಷ್ಟು ಬಂದಿದ್ದಾರೆ ಪ್ಲಸ್ ಗುರುಗಳನ್ನ ಹಿಡ್ಕೊಂಡು ಹೇಳ್ತಿದ್ದು ಬಿಟ್ರೆ ಅಷ್ಟು ಆ ರೀತಿ ತುಂಬಿಟ್ಟಿದ್ರು ಅವ್ರು. ಪ್ಲಸ್ ಅವರೊಬ್ರು ಅವರೇ ಮೇನ್ ಫಸ್ಟು, ಮೊಟ್ಟ ಮೊದಲು ಗುರುಗಳು, ಆಮೇಲೆ ಅಪ್ಪ ಅಮ್ಮ ಅಜ್ಜಿ ಅಜ್ಜ ಹಿಂಗೆ ಹೇಳ್ತಿದ್ದ ನಾವು. ಹಂಗೆ ಆ ಭಾವ ಸುಮ್ಮನೆ ಹೆಸರು ಹಾಕ್ಬಿಡುದ್ರಿ. ಇದು ಮಹಾರಾಜರ ಮನೆ ಇರುತ್ತದೆ, ಹೆಸರಿಗೆ ಮಹಾರಾಜರ ಮನೆ. ಒಳಗೆ ಹೋದ್ರೆ ಯಾರ್ಯಾರು ಇದ್ದಿರೋ ಮನೆಯೊಳಗೆ ನಾನು, ನಮ್ಮಪ್ಪ, ನಮ್ಮಮ್ಮ ಎಲ್ಲರೂ ಇದ್ದಾರೆ. ಮತ್ತೆ ಯಾರಿದ್ದಿರೋ ಮತ್ತು ನಮ್ಮ ಮನ್ಯಾಗ ಹೋಗ್ಬೇಕು ಆಳಿದ್ದಾಳ್ರಿ. ಮತ್ತು ಹೇಳೋ ವಿಚಾರ ಮಾಡಿ ಹೇಳೋ. ಮತ್ತು ನಮ್ಮ ಮನೆಯೊಳಗೆ ನಾಯಿ ಅದ ರೀ, ಮತ್ತು ಒಂದು ಬೆಕ್ಕ ಅದ ರೀ. ಇವನು ನಾಯಿ ಬೆಕ್ಕ ಹೇಳ್ತೀವಿ, ಆರಾಮಿದ್ದಾನಂತ ಹೇಳಿಲ್ಲ ಗುರುಗಳ ಮುಂದೆ. ಗೋಂದಾವರಿ ಮಹಾರಾಜರ ಹತ್ರಕ್ಕೆ ಹೋದರು, ಎಲ್ಲ ಹೇಳಿದ್ರು.
ಮತ್ತು ರಾಮ ಇದ್ದಾನ ಅಂತ ಹೇಳಿಲ್ಲಲ್ಲೋ ತಮ್ಮ, ರಾಮನ ಇಲ್ಲೇನು? ಹೌದು ಗುರುಗಳೇ, ಹಿಂಗಿದ್ದೇನೋ, ಹೆಸರಿಗೆ ಅಷ್ಟೇ ರಾಮ. ಇದು ನಿವಾಸ, ಶ್ರೀನಿವಾಸ ನಿವಾಸ, ಕೃಷ್ಣ ನಿವಾಸ, ರಾಮ ನಿವಾಸ, ಚಿದಂಬರ ನಿವಾಸ, ಹೆಸರಿಗೆ, ಒಳಗೆ ಭಗವಂತನೇ ಇಲ್ಲ. ಹೌದಾ? ಮನೆ ಗುರುಗಳು ಬಂದಿದ್ರು, ಅವರೇ ಅದನ್ನೇ ಹೇಳಿಕತ್ತಿದ್ರು. ನಮಗೆ ನಂಬಿಕೆ ಅಂದ್ರೆ ಗೋಡೆ ಮೇಲೆ ನಂಬಿಕೆ ಇಲ್ಲ ನಮ್ಗೆ. ಕಿಟಕಿ ಮೇಲೆ ದೊಡ್ಡ ದೊಡ್ಡ ಸಳಿ ಹಾಕ್ಸಿರ್ತೀವಿ, ದೊಡ್ಡ ದೊಡ್ಡ ಕಬ್ಬಣದ ರಾಡ್ ಹಾಕ್ಸಿರ್ತೀವಿ, ನಂಬಿಕಿಲ್ಲ. ದೊಡ್ಡ ದೊಡ್ಡ ದಪ್ಪಗೆ ಬಾಗಿಲ ಹಾಕಿರ್ತೀವಿ, ಕಟ್ಟಿಗೆ ಮಾಡಿಸಿರ್ತೀವಿ, ನಂಬಿಕಿಲ್ಲ. ಚಿಲ್ಕ ಇಂತಿಂತ ತಂದಿರ್ತೀವಿ, ಅದ್ರ ಮೇಲೆ ನಂಬಿಕಿಲ್ಲ. ಒಂದು ಸಣ್ಣ ಚಳಿ ಹಾಕ್ತೀವಿ, ಅದ್ರ ಮೇಲೆ ನಿಜವಾದ ನಂಬಿಕೆ ಅದಂತೀಯ, ಹೋಗೋಣ ಹಾಕೊಂಡು ಹೋಗೋಣ, ಮತ್ತು ಅದನ್ನು ಹಿಂಗೆ ಜಗ್ಗಿ ನೋಡ್ತೀವಿ, ಅದ್ರ ಮೇಲೆ ನಂಬಿಕೆ ಇಲ್ಲ ನಮ್ಗೆ. ಇನ್ನು ನಂಬುವುದು ಎದ್ರ ಮೇಲೆ ರೀ? ಹಾಂ, ಅದು ಸೇಫ್ಟಿ. ಆಮೇಲೆ ಸೇಫ್ಟಿ, ನೀವು ನಂಬಿಕೆ ಅದ್ರ ಮೇಲೆ ಹೇಳು. ಚಾವಿ ನನ್ನ ಹತ್ರ ಇರ್ತದೆ, ಯಾರು ಏನು ಮಾಡ್ಲಿಕ್ಕಾಗಲ್ಲ. ಸಣ್ಣ ಚಾವಿ ನಿಜವಾಗಿರೋದು ಅಷ್ಟೇ ಸೂಕ್ಷ್ಮದ ಮಾಡ, ನಿಜವಾಗಿ ಅಷ್ಟೇ ಭಗವಂತನ ನಾಮಸ್ಮರಣ. ಒಂದು ಸಣ್ಣ ರಾಮ ಅನ್ನುವಂಥ ಒಂದು 2 ಅಕ್ಷರ, ಕೃಷ್ಣ ಅನ್ನುವಂಥದ್ದು 2, ಚಿದಂಬರ ಅನ್ನುವಂಥದ್ದು ಏನಾಗ್ತದೆ ಈ ನಾಮವ, ಇದೇ ಸಣ್ಣ ಗುರು ಕಿಲ್ಲಿ ಅಂತ ಒಂದು ಕುಡಿಯೋದು. ಗುರು ಕೊಡ್ಬೇಕಾದ್ರೆ ನಿಮಗೆ ನಿಧಿ ಕೊಟ್ಟಿದ್ದು, ಏನು ನಿಧಿ ಕೊಡ್ತಾನೆ ಹೇಳು? ಏನೇನೋ ಆಸೆ ಬರೆದು ಕೊಡ್ತಾನೆ ಗುರುನಾಥ? ಏನು ಕೊಡ್ತಾನೆ? ಅಲ್ಲೇ ಇದೆ, ಕಿವಿಯೊಳಗೆ ಕರೆದು ಇದೆ, ಹಿಂಗೆ ಹೋಗಿ ಉದ್ದಾರಾಗ್ತೀವಿ. ರಾಮ ಕೃಷ್ಣ ಆ ಕೊಡುವಂಥ ನಾಮದಲ್ಲಿ ಮರಜ ಅದು ಎಷ್ಟು ಗೊತ್ತಾದು. ಅದು ಮುಸ್ಲಿಮ್ ಕಾಪಾಡ್ಕೊಳ್ಳೋ ಒಳ್ಳೇದಾಗುತ್ತೆ ನಿಮಗೆ. ಚಿದಂಬರ ಅಂದ್ರಪ್ಪ ಒಳ್ಳೇದಾಗ್ತದೆ ಅಂದರು. ಚಿದಂಬರ ಅಂತ ಇವರು ಡಂಗ್ರ ಹೊಡೆದಿದ್ದು ಸಂತ ಮಾಂತ್ರ ಅವತಾರ ಮಾಡಿ ಬರೀ ಇದನ್ನು ಮಾಡ್ಯಾರ ಅವರು. ನಮಗೆ ದೃಢತೆ ಇಲ್ಲ, ವಿಶ್ವಾಸ. ಮತ್ತು ಎಲ್ಲಿ ವಿಶ್ವಾಸ ಇಲ್ಲ ಅಲ್ಲೇ ದೃಢ ವಿಶ್ವಾಸ. ಹೌದು, ವಿಶ್ವಾಸ ಫಲದಾಯಕ. ವಿಷಯಲ್ಲಿ ವಿಶ್ವಾಸ ಇಡ್ತೀರಿ. ನಿಮ್ಗೆ ಅದನ್ನು ಊಟ ಹಾಕೋ ಸಲುವಾಗಿ ಇವ್ರನ್ನೆಲ್ಲ ಮೇಲಿನ ಮೇಲೆ ಹೋಗ್ರಿ, ಸಂಗೇರಿಗೆ ಹೋಗ್ರಿ. ನೀವಲ್ಲಿ ಹೋಗಿ ಏನಾಗಿಬಿಡ್ಬೇಕು ಅಂದ್ರೆ ರೂಢಿ ಆಗಿಬಿಡ್ಬೇಕು. ಅದು ಎಷ್ಟು ರೂಢಿ ಅಂದರೆ, ಅಯ್ಯೋ ಈ ವಾರ ನಾವು ಹೋಗಿಲ್ಲ, ನನಗೆ ಯಾಕೋ ಸಮಾಧಾನ ಆಗ್ಬೋಲ್ತು. ಹೆಂಗೆ ಬೆಳಗ್ಗೆ ಎದ್ದು ಕೂಡ ಟೀ ಕುಡಿಲಿಲ್ಲ ಅಂದ್ರೆ ನಮಗೆ ಬರೋಂಗಿಲ್ಲ, ನಮಗೆ ಸಮಾಧಾನ ಆಗಿರೋದಿಲ್ಲ. ಕಾಫಿ ಬೇಕು ಬೆಳಗ್ಗೆ ಎದ್ದ ತಕ್ಷಣ, ಹೌದಲ್ಲ? ಹಂಗೆ ಈ ವಾರ ಇವು ಸಂಗೀತ ಯಾಕೋ ಸಮಾಧಾನ ಆಗ್ತಾಯಿಲ್ಲ ಅನ್ನಿಸ್ಬೇಕು. ಹಂಗೆ ಅನಿಸೋಂಗೆ ಮಾಡಿದವ್ರು ಯಾರಪ್ಪ ಅಂದ್ರೆ ಗುರುನಾಥರು. ಇವತ್ತು ಎದ್ರು ಬಿದ್ದರು ಯಾಕೆ ಹೋಗ್ತೀರಿ ಅಂದರೆ, ಅಲ್ಲಿ ನಡ್ಕೊಂಡು ನೀವು ಅಲ್ಲಿ ಹೋದ್ರೆ ಸಾಕು, ಅಲ್ಲಿ ಏನು ಪ್ರಾಪ್ತಿ ಆಗ್ಬೇಕಲ್ಲ. ಅವ್ರೇನು ಆಮೇಲೆ ಅವೆಲ್ಲ ಹೆಂಗದ ಅಂದ್ರೆ ಅವು ಕ್ಯಾಶ್ ಆ್ಯಂಡ್ ಕ್ಯಾರಿ ವ್ಯವಹಾರ ಅಲ್ಲವು. ಅವು ಒಂಥರ ಅವು ದುಡ್ಡು ಡಿಜಿಟಲ್ ಕರೆನ್ಸಿ ಇದ್ದಂಗೆ. ಹೆಂಗೆ ಡಿಜಿಟಲ್ ಕರೆನ್ಸಿ ಮೊಬೈಲ್ದೊಳಗೆ ದುಡ್ಡು ಹಾಕ್ತಿಲ್ಲ, ಹೆಂಗೆ ಹಾಕಬೇಕು? ಯಾಕೆ ಅದಕ್ಕೆ ಯಾಕೆ ಹಂಗೆ ಒಂದು ದುಡ್ಡು ತೊಗೊಂಡು ನೀವು ಸಿಗಿಸೋ ಕೊಳಕ್ಕೆ ಹೋಗುದಿಲ್ಲ, ಹಾಗೆ ಬರಂಗಿಲ್ಲ ಅದು. ಅಂದ್ರೆ ಅದೊಂದು ಪ್ರೋಸೆಸ್ ಬೇರೆ ಇದೆ. ಹಂಗೆ ಗುರುನಾಥ ನಿನ್ನ ಅಕೌಂಟಿಗೆ ಏನು ಕಳಿಸ್ಬೇಕಲ್ಲ, ಸುಮ್ಮನೆ ಹೋಗ್ತಾ ಇರೋ. ಆಮೇಲೆ ಈಗ ನೀ ಪಿನ್ ಸಹಿತ ಹಾಕೋಬಸ್ ಇಲ್ಲಿಗ ಬೇರೆ ಮ್ಯಾಲೆ ಇಟ್ರೆ ಆಗತ್ತಲ್ಲ. ಹಂಗೆ ನೀ ಅಲ್ಲಿ ಹೋದ್ರೆ ಸಾಕು ಮರಯ್ಯ, ನಿಂದು ಚಾರ್ಜ್ ಆಗಿ ಹೋಗ್ತದೋ ಮರಯ್ಯ. ನಿನ್ನ ಕರ್ಮಗಳೆಲ್ಲ ಕಳೆದು ಹೋಗ್ತಾವೆ. ಬರೀ ಆ ಸನ್ನಿಧಿ ಒಳಗೆ ಹೆಜ್ಜೆ ಇಟ್ಟರೆ ಸಾಕು. ವಿಚಿತ್ರ ಏನು ಗೊತ್ತ, ನೀ ಬರೀ ಹೋಗ್ತೇನೆ ಅಂತ ಎಂದು ನಿರ್ಣಯ ಮಾಡ್ತೀಯಲ್ಲ, ಆವಾಗ ನಿನ್ನ ಜವಾಬ್ದಾರಿ ಗುರುನಾಥಂದು ಇರ್ತದೆ, ಗೊತ್ತಿರಲಿ. ಶೃಂಗೇರಿಗೆ ಹೊಂಟ್ರು ಹಿಂಗೆ. ಶೃಂಗೇರಿಗೆ ಹೊಂಟಾಗ ಅವಾಗ ಏನಾಗ್ಬಿಟ್ಟಿತ್ತು, ಒಂದು ದೊಡ್ಡ ಬಸ್ ಮಂದಿ ಹೊಂಟಿತ್ತಂತೆ. ಬಸ್ ಮಂದಿ ಹೊಂಟ್ರೆ ಮಳೆಗಾಲ ಏನೋ ಸ್ವಲ್ಪ ದಾರಿ ತಪ್ಸ್ಕೊಂಡ್ಬಿಟ್ರು. ರಿವರ್ಸ್ ತೊಗೊಳಕ್ಕೆ ಹೋದ್ರು, ಗಾಡಿ ಹಿಂದೆ ಹೋಗ್ಬಿಡ್ತು. ದೊಡ್ಡ ಪ್ರಪಾತಕ್ಕೆ ಹೋಗ್ಬೇಕು. ಆವಾಗ ಪ್ರಪಾತೊಳಗೆ ಹೋದರೆ ಗಾಳಿ 2 ಹಿಂದ್ಗಡೆ ಹೋಗ್ಬಿಟ್ಟಾವು. ಗಾಳಿ ಅಂತರ ಮೇಲೆ ನಿಂತದ. ಕೆಳಗೆ ತಾತ ಬಂದು ಅಪ್ಪ ಗೇರು ಹಾಕೋ ಮುಂದೆ ತಗೊಂಡಂತ ಇಳಿದು ಹೋಗಿ ನೋಡ್ಯಾರ. ಗಾಳಿ ಫುಲ್ ಅಂತರ ಮೇಲೆ ಅರ್ಧ ಬಸ್ಸು ಪೂರ ಹಿಂದೆ ಪ್ರಪಾತೊಳಗೆ. ಅದ್ರೊಳಗೆ ಒಂದು 50 ಮಂದಿ ಬಸ್ಸು, 50 ಮಂದಿ ಜನ ಹುಡುಗರು, ಸ್ಕೂಲ್ ಬಸ್ಸು. ಎಲ್ಲರೂ ಅಯ್ಯೋ ಅನ್ಲಿಕ್ಕತ್ತಾರ. ಇಳಿದು ಬಂದು ಡ್ರೈವರ್ ಬಂದು ನೋಡಿದ್ರೆ ಅಯ್ಯೋ ಅಂದ್ರಂತ. ಆ ತಾತ ಹೇಳಿದಂತೆ, ಹೋಗ್ರ ಅಪ್ಪ ನೀ ಮುಂದಿನ ಹಾಕಿ ಹೊಡಿಯ ಅಂತ ಸೀರೆ ಎಕ್ಸಲ್ಟ್ರ್ ಕೊಡಂದಂತೆ. ಎಕ್ಸಲ್ಟ್ರ್ ಕೊಟ್ರೆ ಹಿಂದಿನ ಗಾಳಿ ಜೋಡಿ ಫುಲ್ ಮೇಲೆ ಬಸ್ಸ ಮೇಲೆ ಹತ್ತಿಬಿಡ್ತಂತೆ. ಸೀದಾ ಶೃಂಗೇರಿಗೆ ಬಂದ್ರಂತೆ. ಆವಾಗ ಬರೋದ್ರೊಳಗೆ ಅಲ್ಲಿ ಗುರುಗಳು ಇಟ್ಟಿದ್ರಂತೆ, ಏನು ಗೊತ್ತಾ, 50 ಮಂದಿ ಬರ್ತಾರೆ, ಸ್ವಲ್ಪ ಅಡುಗೆ ವ್ಯವಸ್ಥೆ ಮಾಡಿಡು ಅಂತ. ಹೋದ ತಕ್ಷಣ ಫಸ್ಟ್ ಕರೆದು, ಅಪ್ಪ ನೀವೇನು ಗುರುಗಳು ಹೇಳ್ತಾರೆ ಬನ್ನಿ, ಬಿಸಿ ಬಿಸಿ ಅನ್ನ ಸರ್ ಊಟ ಮಾಡಿ ಮಲಗಿ ಅಂದ್ರೆ ಅವ್ರಿಗೆ ಎಷ್ಟು ನಿಷ್ಠ ಇರಬೇಕು. ಹಂಗೆ ನೀವು ಯಾವತ್ತು ಯಾಕೆ ಕ್ಷಣಕ್ಕೆ ನೀವು ಶೃಂಗೇರಿಗೆ ಹೋಗ್ತೀರಿ ಅಂತ ನಿರ್ಣಯ ಮಾಡ್ತೀರಿ, ಯಾಕೆ ಕ್ಷೇತ್ರಕ್ಕೆ ಹೋಗ್ಕೊಂಡು ನಿರ್ಣಯ ಮಾಡ್ತೀರಿ ಅಂದ್ರೆ ನಿನ್ನ ಜವಾಬ್ದಾರಿ ಗುರುನಾಥಂದಿರ್ತದೆ. ಅದನ್ನ ಹೇಳ್ಕೊಂಡ್ರೆ ಅಷ್ಟು ನಿಷ್ಠ ಇರಬೇಕು.
ನೀನು ಇಷ್ಟ ಇಲ್ಲ ಇಟ್ಟರು ನೀನು ಕಾಪಾಡ್ತಾನ, ನೀನು ಇಷ್ಟ ಇದ್ದರೂ ಕಾಪಾಡ್ತಾನೆ. ಹೆಂಗಿದ್ರು ಅವ್ನು ಕಾಪಾಡೋದು ಅವ್ನು ಹಣೆ ಬರ, ಏನು ಮಾಡ್ಲಿಕ್ಕೆ ಬರ್ತದೆ? ಒಂಟೆ ಶೃಂಗೇರಿ ಏನು ಮಾಡ್ಲಿಕ್ಕೆ ಬರ್ತದೆ? ನೀ ಚಲೋ ಇದ್ದಿ ಕೆಟ್ಟಿದ್ದಿ, ನಾವು ಗುಣವಂತಿದ್ದೇನೆ ಅಥವಾ ಇವ ಗುಣವಂತಿಲ್ಲ ಇವ್ ಕೆಟ್ಟಿದ್ದಾನೆ, ಇದು ಸಂಬಂಧ ಇಲ್ಲ. ನೀವು ಅಲ್ಲಿ ಹೋದ ತಕ್ಷಣ ಖಂಡಿತ ಬದಲಾವಣೆಯ ಒಂದು ಪರ್ವ ಪ್ರಾರಂಭ ಆಗ್ತದೆ. ಏನಾಗ್ತದೆ ಗೊತ್ತಿಲ್ಲ. ಅಲ್ಲಿ ಹೋದ್ರಿ ಅದೊಂದು ಕೆಲಸ ಮಾಡುವುದೇ ಕಸ್ಯನೋನ್ನತಿಕಾರಕ ಅಂತ ಹೇಳ್ತಾರೆ ಸರ್. ಮಹಾಪುರುಷ ಸಂಸರ್ಗ ಕಸ್ಯನೋನ್ನತಿಕಾರಕ ಅಂತ ಒಂದು ಕಡೆ ಮಾತು ಬರುತ್ತೆ. ಯಾಕೆ ಉನ್ನತಿ ಆಗುವುದಿಲ್ಲ ಅಂತ ಕೇಳ್ತಾರೆ. ಇವನು ಜಗದ್ಗುರುಗಳ ಹತ್ರ ಸನ್ನಿಧಾನಕ್ಕೆ ಹೊಂಟಿ ಯಾಕೆ ನಿನ್ಗೆ ಒಳ್ಳೇದಾಗೋದಿಲ್ಲ? ಆಗಲೇಬೇಕು ಅಂತ. ಯಾಕಾಗಂಗಿಲ್ಲ? ಆಗಲೇಬೇಕು. ನೀ ಎಲ್ಲೋ ನಿಂಗೆ ಯಾಕೆ ಒಳ್ಳೇದಾಗಲ್ಲ? ಹೋಗಿ ನೋಡು, ಆಗಲೇಬೇಕು. ನೀವು ಉದ್ದೇಶ ಏನಾರ ಇಟ್ಕೊಂಡು ಹೋಗು, ಹೊಟ್ಟೆ ಸದ ತಿನ್ಲಿಕ್ಕಂತಾರ ಹೋಗು, ಸುಮ್ಮನೆ ಹೋಗಪ್ಪ. ಆ ಕ್ಷೇತ್ರಕ್ಕೆ ಹೋದ್ರೆ ಸಾಕು, ಒಳ್ಳೇದಾಗ. ಗುರುನಾಥರು ಇದನ್ನು ಹೇಳಿ, ಅವರು ಒಂಥರ ಹೇಳಿ ಒಟ್ಟು ನಿಮ್ಮನ್ನು ಕಳಿಸಿ 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 ಏನು ಮಾಡೋದು. ಈಗ ನಿಜವಾಗಿ ಈ ಸುತ್ತಮುತ್ತ ವಾತಾವರಣ ಎಷ್ಟು ತಿಳಿಯಾಗ್ಯದ ಅಂದ್ರೆ, ಇರೋರೆ ಒಂದಷ್ಟು ಇರೋರೆ ಅದಿರೋದೆ, ಆದರೆ ಎಷ್ಟು ತಿಳಿಯಾಗ್ಯದಂದ್ರೆ ಎಷ್ಟೋ ಆನಂದ ಪ್ರಾಪ್ತಿ ಆಗ್ತದೆ. ಹೌದಾ? ಎಷ್ಟದು ಅದು ಹೆಂಗದ ಈಗ ನೋಡಿ, ಇವತ್ತು ಎಷ್ಟೋ ಮನೆ ಓಡಾಡಿದ್ವಲ್ಲ, ಒಬ್ಬರು ಬಾಯಾಗಾದರೂ ಒಬ್ಬರಾದರೂ ಬೇರೆ ರೀತಿ ಮಾತಾಡ್ಬೇಕು. ಒಬ್ಬರಾದರೂ ಏನಿಲ್ಲ, ಎಲ್ಲ ಓದಲ್ಲಿ ಎಲ್ಲ ಗುರುನಾಥರೇ, ಎಲ್ಲೋದಲ್ಲಿ ರಾಮ, ಎಲ್ಲೋದಲ್ಲಿ ಬರೀ ಕೃಷ್ಣ, ಬರೀ ಇದೇ ಸುದ್ಯಪ್ಪ. ನಾ ಯಾಕೆ ಹೇಳ್ಕೊಂಡ್ರೆ ಹಂಗೆ ನೋಡಿ, ಇಂಥ ಹೊರಗೆಲ್ಲ ನೋಡಿ ಎಂಥ ಕಠಿಣದ ಮರ. ಹೊರಗೆ ಕುದುಂಬ ಕಟ್ಟಿ ಮೇಲೆ ಹೆಟ್ಟಿ ಹೊಡೆಯೋರು ಭಾಳ ಮಂದಿ ಇದ್ದಾರೆ ನಮ್ಮ ಕಡೆ. ಇಲ್ಲೇ ಇಲ್ಲ, ಇಲ್ಲೇ ಏನೋ ಒಂದು ಇಲ್ಲೊಂದು ಲೋಕ ಮಜಾ ಅದ ಇಲ್ಲಿ. ಯಾಕಂದ್ರೆ ಆ ಪ್ರಭಾವದಲ್ಲ, ಯಾವ ಪ್ರಭಾವ? ಶೃಂಗೇರಿ ಪ್ರಭಾವದ. ಆ ಗಾಳಿ ಹತ್ತಿರದ ಬೀಸ್ಲಿಕ್ಕತ್ತಲ್ಲ, ಹಿಂಗಾಗಿ ಅಷ್ಟು ಒಂಥರ ಆ ಪ್ರಭಾವ ನಮ್ಮನ್ನು ಎಳೀತದೆ. ಒಂದು ಸ್ವಲ್ಪ ಪವಿತ್ರ ಮಾಡ್ಲಿಕ್ಕತ್ತದ. ಎರಡನೇದು ಅದು ಸಾಕ್ಷಾತ್ ಮತ್ತೆ ಭಗವಂತನೇ ಅವತಾರ, ಸಾಕ್ಷಾತ್ ಅವರೇ ಈಗ ಮತ್ತೆ ಅವತಾರ ಮಾಡಿ ಬಂದಾರ ಈಗ. ಹೌದಾ? ಅಷ್ಟು ಅವತಾರಗಳೇ ಅವರು. ಅವರೇನು ಸುಲಭ ವ್ಯಕ್ತಿಗಳೆಲ್ಲ, ನಮ್ಮಂಗೆ ಮನುಷ್ಯರಲ್ಲ ಅವರು. ಅದು ಗೊತ್ತಿಲ್ಲ. ಸುಮ್ಮನೆ ಅವ್ರನ್ನ ನೋಡಿದ್ರೆ ಸಾಕು. ಅಪರೂಪಕ್ಕೆ ಅಲ್ಲೆಲ್ಲ ತಯಾರು ಮಾಡಿಬಿಟ್ಟು ಅಷ್ಟು ಕಣ್ಣು ಶಾಖ ಮಂದಿ ಬಂದಿದ್ವಲ್ಲ ನಾವು. ಬಂದುಬಿಟ್ವಿ, ಫುಲ್ ಕುರ್ಚಿ ಹಾಕೆಲ್ಲ, ಮತ್ತು ಪೀಠಾಧಿಕಾರಿಗಳಾಗಿ ಬಂದೀವಿ ನಾವು. ರಾಜಾರಾಮ್ ಮಠದ ಪೀಠಾಧಿಕಾರಿಗಳಾಗಿ ನಮ್ಗೆ ವಿಶೇಷ ಆಮಂತ್ರಣ ಬಂದಿತ್ತು. ಪೀಠಾಧಿಕಾರಿಗಳಾಗಿ ಬಂದುಬಿಟ್ಟೇವಿ. ಗುರುಗಳೇ ನಿಮಗೆಲ್ಲ ಅದ ರಾಜಾರಾಮ್ ಮಠದ ನೀವು ಬರಬೇಕಂದ್ರು. ನಂದು ರಾಜಾರಾಮ್ ಮಠ ಕಂಪೌಂಡು ಶೃಂಗೇರಿ ಹಿಂದಿನವರೆಗೆ ನಾ ರಾಜಾರಾಮ್ ಮಠದ, ಹೌದು ನಾ ಮಾಲಕನೇ, ಪೀಠಾಧಿಕಾರಿನೇ. ಆದರೆ ಇಲ್ಲಿ ನನ್ನ ಜಗದ್ಗುರುನ ಜಗಕ್ಕೆ ಬಂದೇನಿ, ಜಗದ್ಗುರುನ ಪಾದದ ಬುಡಕ ಕೂಡ್ಬೇಕನ್ನುವಂಥದ್ದು ನನಗೆ ಇಚ್ಛೆ ಅದ. ಈ ಕ್ಷಣದಾಗ ನಾ ಅದಕ್ಕೆ ಅಧಿಕಾರಿ ಅಲ್ಲ, ನಾನು ಭಕ್ತ ಆಗಿ ಬಂದೀನಿ. ಭಕ್ತ ಅಂದ್ರೆ ದಾಸನೂ ದಾಸ ಆಗಿ ಬಂದೀನಿ. ನಾ ಅವ್ರ ಕೆಳಗೆ ಕೂಡ ಅವ್ನ ಬಾಬು ಇವು ಸತೀಶ್ ಬಾಬು ಇವು ಭಾಳ ಹೇಳಿದ್ರು, ಗುರುಗಳೇ ಬನ್ನಿ ಗುರುಗಳೇ, ಹಾಂ ಸುಧಾಕರ್ ಬಾಬು ಭಾಳ ಗುರುಗಳೇ ಮಾಡಬಾರ್ದು ಗುರುಗಳೇ, ಹಂಗೆ ಇಲ್ಲದ ಒಲ್ಲೆ ನೀವು ಅವ್ರ ಗುರುಗಳು ಹೇಳಿದ್ರು ಬರೋದಿಲ್ಲ. ನಾ ಅಲ್ಲೇ ಕೂಡ ಅದು ರೂಪಾಯಿ ಕೂಡ ಅವರು. ನಾನು ಅಲ್ಲಿ ಎಲ್ಲ ತೆಗೆದು ಮಾಮೂಲ ನಾನು ಸಾದಾ ಭಕ್ತ ಆಗಿ ವೈದಿಕ ಬ್ರಾಹ್ಮಣರ ರೂಪದಾಗ ಕೂತಿದ್ವಿ. ಅಲ್ಲೇ ಗುರುಗಳ ಎದುರಿಗೆ ಅದೇನೋ ಭಾಗ ಸಿಕ್ಕಿತ್ತು ನಮ್ಗೆ. ಎದುರಿಗೆ ಆರಾಮ್ ಅನುಗ್ರಹ ಭಾಷಣದಷ್ಟು ಎದುರಿಗೆ ಕೂತ್ಕೊಂಡಿದ್ರು. ನಾವು ಕೆಳಗೆ ಕೂತ್ಕೊಂಡಿದ್ದೆ. ನಾವು ಸುಧಾಕರ್ ಬಾಬು ಅಂದ್ಬಿಡ್ಬೇಕಲ್ಲ, ನಾವು ಹೇಳೋ ಮುಂದೆ ಅದನ್ನು ಹೇಳಬಿಡ್ಬೇಕ. ಗುರುನಾಥರಿಗೆ ಬಂದು ಕೂತಾರಲ್ಲಿ ಅವರು ಗುರುನಾಥರು ಹಿಂಗೆ ನೋಡಿದ್ರು, ನಾ ಸುಮ್ಮನೆ ಹಿಂಗೆ ಮಾಡ್ಕೊಂಡು ಅದ್ರ ಮತ್ತು ನಾವು ಹಿಂಗೆ ಯಾಕೆ ಮಾಡಕ್ಕೆ ಹೋಗಿ ನಾನೇ ಅವ್ರು ಹೇಳಿಕತ್ತಾರಲ್ಲ ನಾನೇ ಅಂತ ಹೇಳಿದಂಗೆ ಆಗೋದಿಲ್ಲ. ಮತ್ತೆ ಅಲ್ಲೂ ಕತ್ಲು ಹಿಡಿತದ. ನಾನು ಸ್ವಲ್ಪ ಹಿಂದೆ ನೋಡಿದಂಗೆ ಮಾಡಿ ಸುಮ್ಮನೆ ಕೂತ್ಬಿಟ್ಟೆ. ನಾನೊಂದು ಸೈಟ್ ಗೊತ್ತಾಗಬಾರ್ದು, ಅವ್ರಿಗೆ ಹೇಳ್ಬೇಕ ನಾನು. ಗುರುಗಳೇ ಅವ್ರು ಏನು ಹೇಳಿಕತ್ತಾರಲ್ಲ ಅಂದು ಅದು ಸೊಕ್ಕೆ ಅದವ. ನಾವು ದೊಡ್ಡ ಗುದಿ ನಾವು ದಾಸೋಣ ಮಾತ್ರ ಬಂದೇನೆ ಅಂತಿಕೊಂಡು ಅಂತಂದು ಹೇಳಿದ್ರೆ ಅವ್ರ ಮುಂದೆ ಅಂಥ ಮಾಡಬಾರ್ದು. ಚೀಪ್ ಕೆಲಸ. ಸುಮ್ಮನೆ ಅಲ್ಲಿಗೆ ಹೋಗಿ ಕೂಡುದು ಚಲೋ. ಇಲ್ಲಿ ಕೂತ್ಕೊಂಡು ಅವ್ರು ಏನು ಹೇಳಿಕತ್ತಾರ ಅದು ನಾನೇ ಅಂದಿದ್ರೆ ಅಸಹ್ಯ ಆಗೋದಿಲ್ಲ. ನಾಳೆ ಸುಮ್ಮನೆ ದಯವಿಟ್ಟು ಏನು ಅನ್ಕೋಬೇಡ್ರಿ, ಏನು ಸುಮ್ಮನೆ ಕೇಳ್ಕೊಬಿಟ್ಟು ಅಂಥ ಒಂದು ಭಾಗ್ಯವಂತ ನಾವೆಲ್ಲ. ಅಂಥದಕ್ಕೆ ಇಲ್ಲಿ ಸಿಕ್ಕಿದ್ರೆ ನೀವು ಭಾಗ್ಯವಂತ. ಹೌದು, ಅದಕ್ಕೆ ನೋಡಿ ಇಂಥ ಇದ್ರೊಳಗೆ ಮಾಡೋ ಪೂಜೆ ಪುನಸ್ಕಾರಗಳು ಖಂಡಿತ ಅದ್ರ ಫಲ ಇದ್ದೇ ನಾಳೆ. ಅಂಥ ಮೊದಲ ತಂದೆ ತಾಯಿ ಅಂಥವ್ರು ಮಾಡಿದವರು ಅವರು ಭಾಗ್ಯವಂತರೇ. ಈಗಿನ ಕಾಲದಾಗ ಮಹಾರಾಜ್ ಭಾಳ ಅಪರೂಪದ ಅದು. ಇಲ್ಲಮ್ಮ ಮಾಡಲ್ಲ ಈಗ. ಹೌದಾ? ಹೌದಾ ಹೇಳ್ತಾನೆ, ಬೇಸರ ಮಾಡ್ಕೊಂಡು ಮಾಡಂಗ ಆನಂದ
ಈಗ ಅದನ್ನ ನೋಡಿದ್ರೆ ಗೊತ್ತಾಯ್ತು ಅವ ಆನಂದವಾಗಿ ಮಾಡ್ತಾನಂತ. ಅಮ್ಮಗೆ ಡ್ರೆಸ್ ಹಾಕೋದಾಗಲಿ ಅದು ಸುಲಭನ. ಅಯ್ಯೋ ನಾವು ಅಪೂರ್ವ ವರ್ಷಕ್ಕೊಮ್ಮೆ ದೊಡ್ಡ ಮಾಡಿದಾಗ ಅಲಂಕಾರ ಮಾಡ್ಬೇಕಾದ್ರೆ ರಾಮಾಯಣ ಕಥೆ ಹಿಡಿತು. ಇವ್ ಸಣ್ಣ ಸಣ್ಣ ಮೂರ್ತಿಗಳು ಸಹಿತ ಅಷ್ಟು ಚಂದ ಅಲಂಕಾರ ಮಾಡ್ತಾನೆ. ಅವನ ಮನಸ್ಥಿತಿ ಹೆಂಗಿರ್ಬೋದು, ಅವ ಅದಕ್ಕೆ ಎಷ್ಟು ತನ್ನಂತ ಸಮರ್ಪಣೆ ಮಾಡ್ಕೊಂಡಿರ್ಬೋದು. ಅದೇನೋ ಮರಜ ಖುಷಿ ಅನ್ನಿಸ್ತು ನಿಮ್ಮಂತ ನೋಡಿದ್ರೆ ಖುಷಿ. ಒಳ್ಳೆಯದಾಗಿ ಅಪ್ಪಣೆ ಕೊಡಿ ಸದ್ಗುರುನಾಥ.